ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಿದ್ಯೆ, ಮದುವೆ ವಿಚಾರ, ಆಸ್ತಿ ವಿಚಾರ, ಬಿಸ್ನೆಸ್, ಈ ರೀತಿಯಲ್ಲಿ ನಿಮ್ಮ ಯಾವುದೇ ಪ್ರಶ್ನೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಗುರೂಜಿ ಅವರ ಹತ್ರ ಮಾತಾಡಿ ಪರಿಹಾರವನ್ನು ಪಡ್ಕೋಬೋದು. ಆ್ಯಂಡ್ ಹಾಗೆ ಸೆಪ್ಟೆಂಬರ್ 24ನೇ ತಾರೀಕಿಂದ 109ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್. 109ನೇ ಬ್ಯಾಚ್ ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಅಷ್ಟು ಜನ ಕಲ್ತಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರವನ್ನು. ಸೊ ಹಾಗಾಗಿ ಜೊತೆಗೆ ಸೆಪ್ಟೆಂಬರ್ 21ನೇ ತಾರೀಕು ಫ್ರೀ ಕ್ಲಾಸಸ್ ಕೂಡ ಇದೆ. ಏನೆಲ್ಲ ಕಲಿತೀರಾ ನೀವು ಜ್ಯೋತಿಷ್ಯದಲ್ಲಿ ಅನ್ನೋದನ್ನ ಫ್ರೀ ಕ್ಲಾಸಸ್ಸಲ್ಲಿ ಗುರೂಜಿ ಅವರೇ ಕ್ಲಾಸ್ ತಗೊಂಡು ನಿಮಗೆ ತಿಳಿಸ್ಕೊಡ್ತಾರೆ. ಗುರೂಜಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಸೊ ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ, ಮಾತಾಡೋಣ. ಓಕೆ. ಆ್ಯಕ್ಚುಲಿ 21ನೇ ತಾರೀಕು ಸೆಪ್ಟೆಂಬರ್ 21 ಸಂಜೆ ಒಂದು ಕ್ಲಾಸ್ ಇರ್ತಕ್ಕಂಥದ್ದು. ತುಂಬ ಜನಕ್ಕೆ ಹೆದರಿಕೆ ಜಾಸ್ತಿ, ಜ್ಯೋತಿಷ್ಯ ಅರ್ಥ ಆಗುತ್ತೋ ಇಲ್ವೋ ಅಂತ. ನೋಡಿ, ಏನಾದ್ರು ಸಾಧನೆ ಮಾಡ್ತೀರಾ, ಜ್ಯೋತಿಷ್ಯದಲ್ಲೂ ಸಾಧನೆ ಮಾಡ್ಬೋದು. ಭಾಳಷ್ಟು ಜನ ಜ್ಯೋತಿಷ್ಯನ ಹಿಂದೂಗಳೇ ವಿರೋಧ ಮಾಡ್ತಕ್ಕಂಥದ್ದು. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಆ ಕಾರಣಗಳು ಸಾಕಷ್ಟು ಸತಿ ಹೇಳಿದ್ದೀನಿ. ನಂಬಿಕೆ ಅನ್ನೋದು ಹೊಟ್ಟೋಗಿದೆ. ಆದರೆ ನಂಬಿಕೆ ಬರಬೇಕು ಅಂತಂದರೆ ಅದನ್ನು ಕಲಿಬೇಕು. ಇವತ್ತೇನು ಇಷ್ಟು ಜನ ನಾವು ತೋರಿಸ್ತಾ ಇದ್ದೀವಿ, ಇಷ್ಟು ಜನ ಕಲ್ತಿದ್ದಾರೆ, ನಮ್ಮ ಸೆಮಿನಾರಲ್ಲಿ ಕಲ್ತಿದ್ದಾರೆ. ಒಂದು ತಿಳ್ಕೊಬೇಕು, ಯಾರ್ಯಾರು ಕರೆ ಮಾಡಿದವರು ಮತ್ತು ನೋಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಒಂದು ಅರ್ಥ ಮಾಡ್ಕೋಬೇಕು, ಜ್ಯೋತಿಷ್ಯ ಭಾಳ ಸುಲಭ, ಅಂಥದ್ದೇನು ಕಷ್ಟ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ 7ನೇ ಕ್ಲಾಸು 8ನೇ ಕ್ಲಾಸ್ ಕಲಿತವರು ಕೂಡ ಡಾಕ್ಟ್ರೇಟ್ ಲೆವೆಲ್ವರೆಗೂ ಮಾಡಿದ್ದಾರೆ. ನಮ್ಮಲ್ಲಿ ಡಾಕ್ಟ್ರೇಟ್ ಲೆವೆಲ್ವರೆಗೂ ಕಲ್ತಿದ್ದಾರೆ. ಸೊ ಇದು ಕಲಿಯೋದ್ರಿಂದ ಪ್ರಕೃತಿ ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇದೆ, ಜೀವನದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳನ್ನು ಹೇಗೆ ನೋಡ್ಕೊಳ್ಳೋದು ಅಂಥೇಳಿ ಕೇವಲ 9 ಗ್ರಹಗಳಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ತುಂಬ ಜನ ಕೇಳೋದು, ಎಲ್ಲೋ ಇರೋ ಗ್ರಹಗಳು ನಮಗೆ ಹೆಂಗೆ ಸಮಸ್ಯೆ ಕೊಡುತ್ತೋ ಅಥವಾ ಪಾಸಿಟಿವ್ ಕೊಡುತ್ತೋ ಅಂತ ಅಲ್ವಾ? ಹೌದು. ಪ್ರಶ್ನೆ ನಿಮಗೂ ಅದೇ ಇದೆಯಾ? ಒಂದೊಂದ್ಸರಿ ಅನ್ಸುತ್ತೆ, ಹೇಗೆ ಸಾಧ್ಯ, ಅದೆಲ್ಲೋ ಗ್ರಹಗಳಿರುತ್ತೆ, ಅದೆಲ್ಲ ನಮಗೆ ಹೆಂಗಾಗುತ್ತೆ ಅಂತ. ಎಂಥ ಹುಚ್ಚರಲ್ವಾ ಇದನ್ನೆಲ್ಲ ಪ್ರಶ್ನೆ ಕೇಳೋದು. ಎಲ್ಲೋ ಇರ್ತಕ್ಕಂಥ ಸೂರ್ಯ ಇಲ್ಲಿ ನಮಗೆ ಬೆಳಕು ಕೊಟ್ಟಿರ್ತಾನೆ, ಇಲ್ಲಿ ನಮಗೆ ಕಾಯಿಪಲ್ಯ ಏನಂದ್ರೆ ನಮ್ ಕಣ್ಣಿಗೆ ಕಾಣ್ತಾನೆ ಸೂರ್ಯ, ಹಂಗಾಗಿ ಅನ್ಸುತ್ತೆ. ಅಂದ್ರೆ ಅಷ್ಟು ದೂರದಲ್ಲಿರೋದು ಹೆಂಗೆ ಇಲ್ಲಿ ಬಿಸಿಲು ಬೀಳ್ತಾ ಇದೆಯಲ್ಲ, 15 ಕೋಟಿ ಕಿಲೋಮೀಟರ್ ದೂರ ಬಿಸಿಲು ಬರ್ತಾ ಇದೆಯಲ್ಲ, 15 ಕೋಟಿ ಕಿಲೋಮೀಟರ್ ದೂರ. ಸೂರ್ಯ ಇಲ್ಲ ಅಂದ್ರೆ ಇರ್ತೀವ ನಾವು? ಇಲ್ಲ, ಇರಲ್ಲ. ಮತ್ತೆ ಹಂಗೇನೆ ಅಷ್ಟೇ. ಅದೊಂದು ಹೇಳಿದ್ರೆ ಸೂರ್ಯ ಮಾತ್ರ, ಅದು ಯಾವುದು ಎಫೆಕ್ಟ್ ಆಗ್ತಾ ಇರುತ್ತೋ ಅದು ಇಂಡಿವಿಜುವಲ್ ಆಗಿ ಎಫೆಕ್ಟ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಇಂಡಿವಿಜುವಲ್ ಆಗಿ ಎಫೆಕ್ಟ್ ಇರುತ್ತಲ್ಲ, ತುಂಬ ಜನಕ್ಕೆ ಆಗ್ತಾನೆ ಇರುತ್ತೆ. ಸೊ ಇಂಡಿವಿಜುವಲ್ ಎಫೆಕ್ಟನ್ನು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಅಂದರೆ ಸೂರ್ಯನ ಎಫೆಕ್ಟು, ಚಂದ್ರನ ಎಫೆಕ್ಟು ಭೂಮಿ ಮೇಲೆ ಇರತಕ್ಕಂಥದ್ದು ಇದೆಯಲ್ಲ, ಅದನ್ನೇ ನಾವು ಸ್ವಲ್ಪ ಲಾರ್ಜರ್ ಪಿಕ್ಚರ್ ಹೋದರೆ ಗ್ರಹಗಳ ಎಫೆಕ್ಟು, ಇನ್ನೂ ಲಾರ್ಜರ್ ಪಿಕ್ಚರ್ ಹೋದರೆ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ನಕ್ಷತ್ರಗಳು ಎಲ್ಲೆಲ್ಲಿ ಕಾಣಿಸುತ್ತೋ ಅದನ್ನೆಲ್ಲ ಒಂದೊಂದು ಗುಂಪು ಮಾಡಿದ್ದಾರೆ. ಆ ಗುಂಪು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಅಂತ. ಆ ರಾಶಿಯಿಂದ ಬರ್ತಕ್ಕಂಥ ವೈಬ್ರೇಷನ್ ಫ್ರೀಕ್ವೆನ್ಸಿನೂ ಕೂಡ ಇರುತ್ತೆ. ಇದನ್ನೇ ಐನ್ಸ್ಟೈನ್ ಹೇಳಿರ್ತಕ್ಕಂಥದ್ದು, ಪ್ಲಾಬೋ ಹೇಳಿರ್ತಕ್ಕಂಥದ್ದು, ಎಷ್ಟೋ ವಿಜ್ಞಾನಿಗಳು ಒಂದು ಹೇಳಿದ್ದಾರೆ. ಪ್ರತಿಯೊಂದು ನಮ್ಮ ಭೂಮಿಯಲ್ಲಿರ್ತಕ್ಕಂಥದ್ದು ಆಕಾಶದಿಂದ ಮತ್ತು ಇಲ್ಲಿ ಕಂಪನಾಂಕಗಳು ಇದ್ದೇ ಇದ್ದಾವೆ, ವೇವ್ಸು. ಇಲ್ಲಿ ಒಂದು ರೇಡಿಯೋ ಇಟ್ಟು ಆ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡಿದ್ರೆ ನಮಗೆ ಕೇಳಿಸುತ್ತಲ್ವಾ? ಕೇಳಿಸುತ್ತೆ. ಅದು ಹೆಂಗೆ ಬರುತ್ತೆ ಗಾಳಿಯಿಂದ, ನಾನು ನಂಬಲ್ಲ ಅಂತಂದರೆ? ಕರೆಕ್ಟಾ? ಹೌದು. ಅಲ್ಲಿಂದ ಬರಲಿಲ್ವಾ? ಅಲ್ಲೊಂದು ಸ್ಟೇಷನ್ ಇತ್ತು, ಸ್ಟೇಷನಿಂದ ರಿಸೀವ್ ಆಗಿಲ್ವಾ? ಮತ್ತು ಗ್ರಹಗಳು ಆಕಾಶದಲ್ಲಿ ತೇಲ್ತಾ ಇದ್ದಾವೆ, ಅದಕ್ಕೊಂದು ಶಕ್ತಿ ಇದೆ. ಅದಕ್ಕೊಂದು ಶಕ್ತಿ ಇದೆ ಅನ್ನೋಕ್ಕೆ ತನ್ನಂತಾನು ಸುತ್ತಾ ಇದೆ ಗ್ರಹಗಳು. ಅದ್ರ ಜೊತೆಗೆ ಸೂರ್ಯನ ಸುತ್ತಾ ಇದ್ದಾವೆ, ಅಂದರೆ ಅದಕ್ಕೆ ಶಕ್ತಿ ಇದೆ ಅಲ್ವಾ? ಆ ಶಕ್ತಿಗೆ ಒಂದು ಕಂಪನಾಂಕಗಳು ಬರ್ತಾ ಇರಬಹುದು ಅಂತ ಒಂದು ಸಾಧನೆ ನೋಡ್ಬೋದಲ್ವಾ?
ಕರೆಕ್ಟ್ ಅಲ್ವಾ? ಹೌದು. ನಿಮಗೆ ಚೈನೀಸ್ ಮಾತಾಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ತಕ್ಷಣ ಚೈನೀಸ್ ಸುಳ್ಳು ಅಂದ್ರೆ ಹಿಂಗೆ. ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದಿದ ತಕ್ಷಣ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇರೋರೆಲ್ಲ ಸುಳ್ಳು ಅಂದ್ರೆ ಹಿಂಗೆ. ಅಂದರೆ ಯಾರ್ಯಾರು ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಮಾತಾಡೋಲ್ಲ ಸುಳ್ಳು ಅಂತಂದರೆ ಹೇಗೆ ಅಂತ ಕೇಳ್ತಕ್ಕಂಥದ್ದು. ಕರೆಗಳು ತೊಗೊಂಡೋಗೋಣ. ಹೌದು, ಮಾತಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಭಾರತಿ ಅಂತ, ಶಿವಮೊಗ್ಗದಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಅಲ್ಲ, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 6 ನವೆಂಬರ್. 6. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ, ಮಾತಾಡಿ. ಮನೆ ಕಟ್ಟಬೇಕು ಅಂತ ಇದ್ದಾನೆ, ಅದು ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು. ಈಗ ನನ್ನ ಫೋನ್ ಕಾಲ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾ ಇದ್ರಿ? ನಿಮ್ಮ ಫೋನಿಗೆ ತುಂಬಾ ದಿನದಿಂದ ನಾನು ಕಾಲ್ ಮಾಡ್ತಾ ಒಂದು ಇದ್ದೀನಿ. ನಿಮಿಷ, ಫೋನ್ ಕಾಲ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಅಲ್ಲ, ಅದು ಎಲ್ಲ ಕಟ್ಟಬೇಕು ತುಂಬಾ ಇದಲ್ಲಿದೆ, ಮುಂದೆ ಹೋಗಕ್ ಆಗ್ತಾ ಇಲ್ಲ, ಅದಕ್ಕೆ ಆನ್ಸರ್ ಏನ್ ಕೇಳೋಣ ಅಂತ. ಆಯಿತು, ಮನೆ ಕಟ್ತಾರೆ ಅನ್ಕೊಳ್ಳಿ, ವಾಸ್ತು ಯಾರು ನೋಡ್ತಾರೆ? ಅಲ್ಲ, ವಾಸ್ತು ಬಗ್ಗೆ ಇನ್ನು ಇದು ಮಾಡಿಲ್ಲ, ಆದ್ರೆ ಮುಂದೆ ಹೋಗಕ್ಕೆ ಯಾವಾಗ ಟೈಮ್ ಆಗುತ್ತೆ ಚೆನ್ನಾಗಿದೆ ಅಂತ ಕೇಳೋಣ ಅಂತ. ಮತ್ತೆ ಅವಾಗ ಇನ್ನೊಂದ್ಸರಿ ಕಾಲ್ ಮಾಡಿ. ರಾಹು 3ನೇ ಮನೆ ತೋರಿಸ್ತಾ ಇದೆ, ಎಂಡಿಂಗಲ್ಲಿ 4ನೇ ಮನೆ ತೋರಿಸ್ತಾ ಇದೆ. 3ನೇ ಮನೆ ಮತ್ತು 9ನೇ ಮನೆ ರಾಹು ಆದ ನಂತರ ಗುರುನು ಕೂಡ 3ನೇ ಮನೆ ತೋರಿಸ್ತಾ ಇದೆ. ಗುರು ಆದಮೇಲೆ ಶನಿ. ಈ ರಾಹುವಲ್ಲಿ ಶನಿ ಕಾಂಬಿನೇಷನ್ನು 2027ರಲ್ಲಿ ಶನಿ ಅಂತಂದರೆ ನವಂಬರಿಂದ ಏಪ್ರಿಲ್ ಒಳಗಡೆ ಮನಸ್ಸು ಮಾಡಬಹುದು. ಅದು ಸಣ್ಣ ಪ್ರಮಾಣದಲ್ಲಿ. ಅದು ಬಿಟ್ಟರೆ ತುಂಬ ದೂರದಲ್ಲಿ ಅಂದರೆ 2030ಕ್ಕಿದೆ. ಇಲ್ಲಿ ಮನಸ್ಸು ಮಾಡ್ತಕ್ಕಂಥ ವಿಚಾರದಲ್ಲಿ ಬರ್ತಾ ಇದೆ. ಕಾಂಬಿನೇಷನಲ್ಲಿ 3ನೇ ಮನೆ 5ನೇ ಮನೆ 10ನೇ ಮನೆ ಬಂದಾಗ ಮನಸ್ಸಾಗೋದಿಲ್ಲ. ಪ್ರಯತ್ನ ಪಟ್ಟರು ಕೂಡ ಸ್ವಲ್ಪ ಇದು ಇಷ್ಟ ಆಗಲ್ಲ, ಅದಿಷ್ಟ ಆಗಲ್ಲ, ಆ ಸೈಟ್ ಬೇಡ, ಈ ಸೈಟ್ ಬೇಡ ಅಂತಕ್ಕಂಥದ್ದು. ಅದೇ ಯೋಚನೆಯಲ್ಲಿದೆ. ನಾವೀಗ ಶಿವಮೊಗ್ಗದಲ್ಲಿ ಇದ್ದೀವಿ, ಅವನು ಮಂಗಳೂರಲ್ಲಿ ಒಂದು ಸೈಟ್ ತಗೊಂಡಿದ್ದಾನೆ, ಅಲ್ಲಿ ಕಟ್ಟೋಣ ಇಲ್ಲೂ ಕಟ್ಟೋಣ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ ಸರ್ ಅವನು. ನಾನು ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನನಗೆ, ನೀವೇನು ಹೇಳೋದೇ ಬೇಡ. ಅದಕ್ಕೆ ಜ್ಯೋತಿಷ್ಯ ಅಷ್ಟು ಪವರ್ಫುಲ್ ಆಗಿರೋದು ಅಂತ ಹೇಳಿ ನಾನು ಬಡ್ಕೋತಾ ಇದ್ದೀನಿ ಎಲ್ಲರಿಗೂ ಕೂಡ. ಜಗತ್ತಿಗೆ ಯಾಕೆ ಬಡ್ಕೋತಾ ಇದ್ದೀನಿ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಅವ್ರು ಹೇಳ್ದೇ ಎಲ್ಲ ವಿಚಾರ ಹೇಳ್ತಾ ಇದೆಯಲ್ಲ, ಇದನ್ನು ಎಂಥ ಸೈನ್ಸು, ಇದನ್ನು ಬಂದು ಕಲೀರಪ್ಪ ಅಂತ ಹೇಳಿ ಒಂಥರ ಅಂಗಲಾಚಿ ಬೇಡ್ಕೊಳ್ಳೋಷ್ಟು ಲೆವೆಲ್ ಬಂದರೂ ಕೂಡ ಈ ಊ ಎ ಅಂತ ಅಂತಾರೆ. ಇದಕ್ಕೆ ಒಂದೇ ಒಂದು ಉಪಾಯ, ದಾನವನ್ನು ಸಜೆಸ್ಟ್ ಮಾಡ್ತೀನಿ. ಕಡಲೆಕಾಳನ್ನು ಪ್ರತಿ ಗುರುವಾರ ದಾನ ಮಾಡ್ತಾ ಇದ್ದಷ್ಟು ಡಿಸಿಷನ್ ಮೇಕಿಂಗ್ಗೆ ಬರೋ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಪೂರ್ಣಿಮಾ, ಮೈಸೂರಿನಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗು ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನೆ ಫಸ್ಟ್ ಕೇಳ್ತೇನೆ. ಅವರು ಡೇಟ್ ಆಫ್ ಬರ್ತ್ ಕೊಡಿ ಅಂದ್ರೆ ಡೇಟ್ ಆಫ್ ಬರ್ತ್ ಕೊಡ್ತೇನೆ. ಇಲ್ಲ ಪ್ರಶ್ನಾಶಾಸ್ತ್ರ ಆದ್ರೆ ಪ್ರಶ್ನಾಶಾಸ್ತ್ರ ಆಗ್ಬಹುದು. ಪ್ರಶ್ನೆ ಏನು ಹೇಳಿ? ಸರ್, ಪ್ರಶ್ನೆ ಎಂತ ಹೇಳಿದ್ರೆ, ಜೋರಾಗಿ ಮಾತಾಡಿ. ಹಲೋ, ಜೋರಾಗಿ ಮಾತಾಡಿ. ಹಲೋ, ಪ್ರಶ್ನೆ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಿ. ಹಲೋ ಹಲೋ ಹೇಳಿ ಮೇಡಮ್, ಹೇಳಿ. ಮೇಡಮ್, ಏನಂತ ಹೇಳಿದ್ರೆ, ಮಗುವಿಗೆ ಸಿಟಿಜನ್ಶಿಪ್ ಕೊಡಿಸ್ಬೇಕಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಆದ್ರೆ ಅದು ಒಳ್ಳೇದಾ ಇಲ್ವಾ ಅಂತ ಅನ್ನೋದು ನನ್ಗೆ ಗೊತ್ತಿಲ್ಲ. ಅಂದ್ರೆ ಅದರಿಂದ ಮಗು ಮತ್ತೆ ನನ್ನಿಂದ ದೂರ ಆಗ್ಬಾರ್ದು ಅಂತ ನನ್ನ ಪ್ರಶ್ನೆ. ಅಲ್ಲ, ಏನ್ ಕೊಡಿಸ್ಬೇಕು ಅಂತ? ಸಿಟಿಜನ್ಶಿಪ್. ಅವರು USA ನಲ್ಲಿ ಇದ್ದಾರೆ. ಅವರು ಸಿಟಿಸನ್ಶಿಪ್. ಸಿಟಿಸನ್ಶಿಪ್ ಹೌದು ಸರ್. ಯಾರು ಕೊಡಿಸ್ಬೇಕು ಅಂತ? ನಮ್ಮ ಯಜಮಾನ್ರು. ನೀವು ಅವ್ರನ್ನೇ ಹೋಗಿ ಕೇಳಿ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಕೊಟ್ರೆ ದೂರ ಆಗ್ತಾರಾ ಮಾಡ್ತಾರಾ ಅಂತ, ಅದು ನಿಮ್ಮ ಗಂಡನಿಗೂ ಇರ್ಬೇಕಲ್ವಾ ಮೈಂಡು. ಹೌದು ಸರ್. ಮತ್ತೆ ಇಲ್ಲಿ ಜ್ಯೋತಿಷ್ಯದಲ್ಲಿ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಮಿಬ್ಬರಿಗೂ ಡೌಟ್ ಇದ್ರೆ ಅದು ಬೇರೆ. ಇದೊಂಥರ ಅರ್ಧಂಬರ್ಧ ಡೌಟ್ ಇದ್ರೆ ಗ್ರಹಗಳ ಆನ್ಸರ್ ಮಾಡಲ್ಲ ಸರಿಯಾಗಿ. ಗ್ರಹಗಳ ಆನ್ಸರ್ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಗ್ರಹಗಳ ಆನ್ಸರ್ ಮಾಡಬೇಕು ಅಂದರೆ ಮನುಷ್ಯನ ಪ್ರಶ್ನೆಗಳು ಸ್ಪಷ್ಟವಾಗಿದ್ದರೆ ಮಾತ್ರ ಉತ್ತರ ಕೊಡ್ತಾವೆ, ಇಲ್ಲದ್ರೆ ಉತ್ತರ ಕೊಡೋದೇ ಇಲ್ಲ ಅವು. ಅಷ್ಟು ಪವರ್ಫುಲ್ ಪ್ಲ್ಯಾನೆಟ್ಸು. ನಿಮಗೆ ಗ್ರಹಗಳ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಎಲ್ಲರೂ, ಯಾರ್ಯಾರು, ನೀವು ಯಾವುದೇ ಕ್ಷೇತ್ರದಲ್ಲಿರ್ರಿ, ನೀವು ಟಿ ವಿ ಮಾಧ್ಯಮದಲ್ಲಿರಿ, ನೀವು ಪೊಲೀಸ್ ಆಗಿರಿ, ಕಮಿಷನ್ ಆಗಿರಿ, IAS ಆಫೀಸ್ ಆಗಿರಿ, ಚಾಲೆಂಜ್ ಮಾಡ್ತೀನಿ, ಬಂದು ಅಸ್ಟ್ರಾಲಜಿ ಕಲೀರಿ ನೀವು. ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಅಸ್ಟ್ರಾಲಜಿ. ದೆನ್ ಯು ವಿಲ್ ಬಿಲೀವ್ ಹಿಂದೂಯಿಸಮ್.
ಇವತ್ತೆಲ್ಲ ಹಿಂದೂ ಧರ್ಮ ಅಂತ ಓಡೋಗ್ತಾರೆ. ಫಸ್ಟು ಜ್ಯೋತಿಷ್ಯ ಕಲೀರಿ, ಹಿಂದೂ ಧರ್ಮ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇದು ನೀವು ನಿಮ್ಮ ಯಜಮಾನ್ರನ್ನ ಕೇಳಬೇಕು. ಆದರೂ ಕೂಡ ಪ್ರಶ್ನಾಶಾಸ್ತ್ರ ಕೇಳೋದಕ್ಕೋಸ್ಕರ ಚೆಕ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಇದು ಸಿಟಿಸಮ್ ಕೊಟ್ಬಿಟ್ರೆ ನಮ್ಮ ಬಿಟ್ಬಿಟ್ಟು ಹೋಗ್ತಾರಾ, ದೂರ ಹೋಗ್ತಾರಾ, ಏನೋ ಇದು ವಿಚಿತ್ರ ಕ್ವಶನ್ನು. ಆದರೂ ನಂಬರ್ ಹೇಳಿ 1 to 249. ಹಾಂ 56. 56? ಯಾವ ಕಂಟ್ರಿ ಸಿಟಿಸನ್ಶಿಪ್ಪು? ಫಸ್ಟ್ ಆಫ್ ಆಲ್ ಅಲ್ಲಿ ಜನ ಸಾಯ್ತವ್ರೆ ಸಿಟಿಸನ್ಶಿಪ್ ಸಿಗಲ್ಲ ಅಂತ. ಇಲ್ಲಿ ಸಿಕ್ಬಿಟ್ರೆ ಮಾಡಿಬಿಟ್ರೆ ಥರ್ಡ್ ಕಸ್ಪ್ ಏನು ಹೇಳ್ತಾ ಇದ್ದೆ ನೋಡೋಣ. ರೆಟ್ರೋಗ್ರೇಡ್ ಬಂದಿದೆ, ಅಷ್ಟು ಈಸಿಯಾಗಿ ಸಿಗಲ್ಲ. ಫಸ್ಟ್ ಆಫ್ ಆಲ್ ಸಿಟಿಸನ್ಶಿಪ್ ಸಿಗೋಕ್ಕೆ ಕಷ್ಟ. ನಿಮ್ಮ ಯಜಮಾನ್ರು ಏನು ಇನ್ಫ್ಲೂಯೆನ್ಸ್ ಮಾಡ್ತಾರ ಅಲ್ಲಿ? ಇಲ್ಲ ಸರ್, ಅವ್ರು ಅಲ್ಲಿ ಸಿಟಿಸನ್ ಸರ್. ಹಾಂ, ಅವ್ರು ಕೂಡ ಅಲ್ಲಿ ಸಿಟಿಸನ್. ಎಷ್ಟು ಏಜ್ ನಿಮ್ಮ ಮಗುಗೆ? ಮಗುಗೆ ಇನ್ನೂ 2 ವರ್ಷ ಆಗಲಿಲ್ಲ ಸರ್. 1.25 ವರ್ಷ. ಡಿಲೇ ಅಂತ ತೋರಿಸ್ತಾ ಇದೆ. ರೆಟ್ರೋಗ್ರೇಡ್ ಬಂದರೆ ಡಿಲೇ. ನಿಮ್ಮ ಪ್ರಶ್ನೆ ಸ್ವಲ್ಪ ಸರಿ ಇಲ್ಲ, ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡು ಆಮೇಲೆ ಹಾಕಿ. ನಾನು ಸಿಟಿಸನ್ಶಿಪ್ ಮಾತ್ರ ನೋಡಿದ್ದೀನಿ. ಇರ್ತಾರಾ, ಅಲ್ಲಿರ್ತಾರ, ಇಲ್ಲಿರ್ತಾರ. ಕೆಲವು ಪ್ರಶ್ನೆಗಳು ವಿಚಿತ್ರ ಪ್ರಶ್ನೆಗಳಿರ್ತವೆ, ಸ್ವಲ್ಪ ಖಾಲಿ ಕೂತಿರೋ ಪ್ರಶ್ನೆಗಳು, ತಿಕ್ಕಲ್ ಪ್ರಶ್ನೆಗಳಿರ್ತವೆ, ನಾನು ಆನ್ಸರ್ ಮಾಡಲ್ಲ. ಈಗ ಸಿಟಿಸನ್ಶಿಪ್ ಬಂದಿದ ತಕ್ಷಣ ನಮ್ಮನ್ನು ಬಿಟ್ಟು ಅಲ್ಲೇ ಇದ್ಬಿಡ್ತಾರಾ, ಈ ಕಡೆ ಬರಲ್ವಾ, ಏನೇನೋ ವಿಚಿತ್ರ ಪ್ರಶ್ನೆಗಳು ಅಲ್ವಾ? ಇವ್ರು ಪ್ರೀತಿ ತೋರಿಸೋದ್ಮೇಲೆ ಇರ್ತದೆ. ಅರ್ಥ ಆಯ್ತಾ? ಈಗ ಇವ್ರು ಪ್ರೀತಿ ಸರಿಯಾಗಿ ತೋರಿಸಿಲ್ಲ ಅಂತಂದರೆ ಇಂಡಿಯಾದಲ್ಲಿರೋರೇ ತಂದೆ ತಾಯಿಯಿಂದ ದೂರ ಇದ್ದಾರೆ. ಕರೆಕ್ಟಾ? ಈ ಪ್ರಶ್ನೆಗೆ ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಸಿಟಿಸನ್ಶಿಪ್ ಏನಾರು ಕೊಟ್ಬಿಟ್ರೆ ಅವಳು ನಮ್ಮಿಂದ ದೂರ ಹೊಟ್ಟೋಗ್ತಾರಾ ಅಂತ ಪ್ರಶ್ನೆ. ಭಾರತದಲ್ಲೇ ತಂದೆ ತಾಯಿ ಬಿಟ್ಟು ದೂರ ಇರೋರು, ಒಂದೇ ಮನೇಲಿದ್ದು ಹಿಂದ್ಗಡೆ ರೋಡ್ ಹೋಗಿರೋರು, ಪಕ್ಕದ ಮನೆಗೆ ಹೋಗಿರೋರು, ಕೆಳಗಡೆ ಹೋಗಿರೋರು, ಮೇಲ್ಗಡೆ ಹೋಗಿರೋರು ಇಲ್ವಾ? ತುಂಬ ಜನ ಇದ್ದಾರೆ. ಮತ್ತು ಅವ್ರು ಕೇಳೋ ಪ್ರಶ್ನೆಗಳಲ್ಲಿ ಸಮರ್ಥನೆ ಸ್ವಲ್ಪ ಸರಿ ಇಲ್ಲ. ಹಾಗಿದ್ರೂ ನೀವು ಇಬ್ಬರು ಹೇಗೆ ಪ್ರೀತಿ ಕೊಡ್ತೀರಾ ಅವ್ರ ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಅವರ ಹಸ್ಬೆಂಡ್ನ ಕೇಳಬೇಕು. ಇಲ್ಲಿ ಗ್ರಹಗಳನ್ನ ಕೇಳಿದ್ರೆ ಇಲ್ಲೇ ಕನ್ಫ್ಯೂಷನ್. ರೆಟ್ರೋಗ್ರೇಡ್ ಅಂದರೆ ನನಗೆ ಕನ್ಫ್ಯೂಷನ್. ಮುಂದಿನ ಕರೆ ಹೋಗೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ನಾವು ಹೆಸರು ಈಶ್ವರ ರೆಡ್ಡಿ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಮಗನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್ 6/5/1998. 6/5/98. ಹುಟ್ಟಿದ ಸಮಯ? ಸಮಯ 12:50 ಮೇಡಮ್. ಯಾವಾಗ ಸರ್, ಬೆಳಗ್ಗೆನ ರಾತ್ರಿನ? ಮಧ್ಯಾಹ್ನ 12:50. ಓಕೆ. ಹುಟ್ಟಿದ ಊರು? ಇಲ್ಲೇ ಬೆಂಗಳೂರು ಮಾತಾಸ್. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ, ಮಾತಾಡಿ. ಅದೇ ಮದುವೆ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಮಾತಾಡೋದು. ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಬೇಕು ಅಂತ ತಲೆಯಲ್ಲಿ ಇಲ್ವಾ ನಿಮಗೆ? ಸರಿ. ಅಂದರೆ ಫ್ರೀ ಸಿಕ್ಕರೆ ಫಿನೈಲ್ ಕುಡಿತೀರಿ ನೀವು? ಹಾಂ, ಒಂದು ಪ್ರಶ್ನೆ ನೀಟಾಗಿ ಕೇಳಿ, ಇಲ್ದರೆ ನಿಮ್ಮ ಮಗನಿಗೆ ಜ್ಯೋತಿಷ್ಯ ಸೇರಿಸಿ. ಮದುವೆ ಬಗ್ಗೆ ಇದು ಜ್ಯೋತಿಷ್ಯದ ತರಗತಿ ಹೇಗೆ ನೋಡ್ಬೋದು ಅಂತಿರೋದು. ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕು ಅಂದರೆ ಬೆಳಿಗ್ಗೆ ಎಲ್ಲ ಬರ್ತಾರೆ, ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲೂ ಬರ್ತಾರೆ, ಅವ್ರ ಹತ್ರ ಕೇಳಿ. ಅರ್ಥ ಆಯ್ತಾ? ಇಲ್ಲ ಅಂದರೆ ದುಡ್ಡು ಕೊಟ್ಟು ಕೇಳಿ. ಈ ಫ್ರೀ ಗಿರಾಕಿಗಳಿಗೆ ನಮ್ಗೆ ಇಷ್ಟ ಆಗಲ್ಲ. 1-2 ಅಂತಂದಾಗ ಅಲ್ಲಿ ಗೊತ್ತಾಗುತ್ತೆ ಅವ್ರ ಮೈಂಡ್ ಸೆಟ್ಟು. ಜ್ಯೋತಿಷ್ಯದ ಮೇಲೆ ಆಸಕ್ತಿ ಇಲ್ಲ ಅವ್ರಿಗೆಲ್ಲ, ಮರ್ಯಾದೆ ಇಲ್ಲ ಜ್ಯೋತಿಷ್ಯದ ಮೇಲೆ. ಒಂದು ಪ್ರಶ್ನೆ ಕರೆಕ್ಟಾಗಿ ಕೇಳಲ್ಲ. ಜಾಬ್ದು ಹೇಳ್ಬಿಡಿ, ಇದು ಹೇಳ್ಬಿಡಿ, ಮತ್ತು ಅವ್ರ ಮಕ್ಳಿಗಾಗೋದು ಹೇಳ್ಬಿಡಿ, ಅವ್ರ ಮನೆ ಕಟ್ತಾರೆ ಅದು ಹೇಳ್ಬಿಡಿ. ನೀವೇನೋ ಫ್ರೀಯಾಗಿ ಕೆಲಸ ಮಾಡಿದ್ರೇನ್ರಿ ಎಲ್ಲರೂ ಲೈಫಲ್ಲಿ? ಫ್ರೀ ಕೆಲಸ ಮಾಡಿದ್ರೇನ್ರಿ ಎಲ್ಲಾದರೂ ಜಾಬಲ್ಲಿ? ನಾನು ಯಾಕ್ರಿ ಮಾಡ್ಬೇಕು ಫ್ರೀ? ಮತ್ತೆ ಒಂದು ಪ್ರಶ್ನೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಉಚಿತವಾಗಿ ಕೊಟ್ಟು ಸೇರ್ಕೊಳ್ಳಿ ಇದಕ್ಕೆ ಕಲಿಯೋಕ್ಕೆ ಅಂತ ಹೇಳ್ತಾ ಇರೋದು. ಜ್ಯೋತಿಷ್ಯ ಇವತ್ತು ಹಾಳಾಗಿರೋದೇ ನಿಮ್ಮಂಥವ್ರಿಂದ, ಈ ಫ್ರೀ ಗಿರಾಕಿಗಳಿಂದ. ಮದುವೆ ವಿಚಾರ ಅಷ್ಟೇ ನಾನು ಮಾತಾಡೋದು. ಬಯಸ್ಕೊಬಿಡಿ ನನ್ನ ಹತ್ರ ಎಲ್ಲ ಕಾಲ್ ಮಾಡೋರೆಲ್ಲ. ಯಾವಾಗಲೇ 2-3 ಕೇಳಿದ್ರೆ ಮಾತ್ರ ನಾನು ಹಿಂಗೆ ಹೇಳೋದು. ದುಡ್ಡು ಕೊಟ್ಟಂತೂ ಬರೋ ಯೋಗ್ಯತೆ ಇಲ್ಲ ಇವ್ರಿಗೆ. ಫ್ರೀ ಕೇಳ್ಕೊಂಬಿಡ್ಬೇಕು. ಇದೇನು ಗೊತ್ತಾ, ಇವ್ರು ಇಲ್ಲಿ ಕೇಳ್ತಾರೆ, ಬೆಳಿಗ್ಗೆ ಇನ್ನೊಬ್ರು ಯಾರೋ ಬರ್ತಾರೆ ಅವ್ರ ಹತ್ರ ಕೇಳ್ತಾರೆ, ಸಾಯಂಕಾಲ ಇನ್ನೊಬ್ರು ಕೇಳ್ತಾರೆ, ಇನ್ನೊಂದು ಚಾನಲ್ಗೆ ಹೋಗಿ ಅಲ್ಲಿ ಕೇಳ್ತಾರೆ. ಇವರಿಗೆ ಒಂಥರ ತ್ರಿಶಂಕು ಸ್ಥಿತಿಲಿ ಇರ್ತಾರೆ. ಕೊನೆಗೆ ಜ್ಯೋತಿಷ್ಯ ನಂಬಲ್ಲ ಅಂತ ಬೈತಾರೆ. ಯಾಕಂದರೆ ಒಬ್ಬರವ್ರು ಅಂತ ಹೇಳಿದಾಗ ಏನಾಗುತ್ತೆ ಎಫೆಕ್ಟು, ಗ್ರಹಗಳ ಮೇಲೆ ಎಫೆಕ್ಟ್ ಆಗೋದು. ಒಂದು ಗುರು ಒಂದು ಕಡೆ ಇರಿ. ಕೇಳಬೇಕಾದ್ರೆ ಒಂದು ಫ್ರೀ ಕೇಳ್ತಾ ಇದ್ದಾರೆ, ಒಂದು ಸಬ್ಜೆಕ್ಟ್ ಮಾತ್ರ ಅಂತ. ಇನ್ಮೇಲೆ ನೀವು ಹೇಳಮ್ಮ, ಒಂದೇ ಪ್ರಶ್ನೆ ಕೇಳಬೇಕು ಅಂತ, ಒಂದೇ ಪ್ರಶ್ನೆ ಕೇಳಿ, ನೀಟಾಗಿ ನೋಡಿ ಹೇಳ್ತೀನಿ. ಜಾಬ್ ಕೇಳೋದಂತೆ, ಆ ಕಡೆ ಮ್ಯಾರೇಜ್ ಕೇಳೋದಂತೆ, ಮತ್ತು ಮನೆ ಯಾವಾಗ ಕಟ್ತಾನೆ ಅನ್ನೋದು. ಅವ್ನು ತುಂಬ ಟೆನ್ಷನ್ ಇರೋದಂತ. ಟೆನ್ಷನ್ ಇದ್ದರೆ ಜ್ಯೋತಿಷ್ಯ ಕಲೀರಿ. ಬಂದು ಖಾಲಿ ಕೂತಿದ್ರಿ ತಾನೆ ನೀವು? 7,000 ರೂಪಾಯಿ ದೊಡ್ಡದೇನ್ರಿ ನಿಮಗೆ? ಬಂದು ಕಲೀರಿ. ನಿಮಗೆ ಆವಾಗ ನನ್ನೇ ಕಾಲಿಗೆ ಬಿದ್ದುಬಿಟ್ಟು ಹೋಗ್ತೀರಾ, ಒಳ್ಳೆಯ ವಿದ್ಯೆ ಕಲಿಸಿದ್ರಿ ಅಂತ.
8ನೇ ಮನೆ ಇದ್ದಾಗ ರಾಹುವಿನಲ್ಲಿ ಆಸಕ್ತಿ ಇಲ್ಲ, ಮದುವೆಗೆ ಆಸಕ್ತಿ ಇಲ್ಲ. ತುಂಬ ನೀವು ಬಲವಂತ ಮಾಡಬೇಕು. ಯಾಕೆಂದರೆ 8 ಅಂತ ಬಂದಾಗ ಮ್ಯಾರೇಜ್ಗೆ ನಿರಾಕಾರ. 8, 10 ಬಂದರೆ ಮ್ಯಾರೇಜ್ ಆಗೋದೇ ಇಲ್ಲ. ನೀವು 1000 ತೋರಿಸಿ 100 ತೋರಿಸಿ, ಅವ್ರಿಗೆ ಕೂತು ಒಂದು 4 ಜನ ಬುದ್ಧಿವಾದ ಹೇಳಿದ್ರೆ ಒಪ್ಕೊಳ್ತಾರೆ. ಇಲ್ಲ ಅಂದರೆ ಎಲ್ಲದಕ್ಕೂ ಒಂದು ಏನಂತಾರೆ ಹೇಳೋದು, ಹೇಳಿಕೆ. ಹುಡುಗಿ ಕುಳ್ಳಿ, ಹುಡುಗಿಗೆ ಜಾಬ್ ಸರಿ ಇಲ್ಲ, ಇಂಥ ಕಂಪ್ನಿ ಇರಬೇಕಾಯ್ತು, ಇವನೇ ಓದಿಸಿ ಸಾಕಿ ಹೇಳೋ ಥರ ಹೇಳ್ತಾರೆ ಇವರೆಲ್ಲ. ತುಂಬ ನೋಡಿದ್ದೀನಿ 8ನೇ ಮನೆ ಬಂದಿರೋರೆಲ್ಲ. ಇವರೇ ದುಡ್ಡು ಕೊಟ್ಟು ಈ ಕೆಲವು ಹುಡುಗರು ಇರ್ತಾರೆ, ದರಿದ್ರ ಹುಡುಗರು, ಅವ್ರು ಯಾವುದೋ ಪಾಪ ಕಂಪ್ನಿ ಇರ್ತಾರೆ ಸಾಫ್ಟ್ವೇರಲ್ಲಿ, ನನಗೆ ಆ ಕಂಪ್ನಿ ಇಷ್ಟ ಇಲ್ಲ, ಅವಳು ಆ ಕಂಪ್ನಿ ಇದ್ದೀರ ನಾನು ಕಂಪ್ನಿ, ಅಯ್ಯೋ ನನಗೆ ಎಷ್ಟು ಬರ್ತಾವೆ ಗೊತ್ತಾ, ನಾನು ಯಾಕೆ ಈ ಥರ ರೇಗ್ತೀನಿ ಅನ್ನೋದು ನನಗೊಬ್ಬನಿಗೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ಜ್ಯೋತಿಷ್ಯ ಅಂದರೆ ಸೈಲೆಂಟಾಗಿರಬೇಕು, ನೈಸಾಗಿರಬೇಕು, ಸ್ವೀಟಾಗಿರಬೇಕು, ಅದೆಲ್ಲ ಏನಿಲ್ಲ ಅಲ್ಲಿ. ಜನಗಳು ಕೇಳೋ ಕ್ವಶನ್ಸ್ ಇರ್ತಾವಲ್ಲ ಒಂದೊಂದು, ಎಂತೆಂಥ ಪ್ರಾಣ ಹೋಗೋ ಕ್ವಶನ್ಸ್ ಕೇಳ್ತಾರೆ. ಪಾಪ ಹುಡುಗಿನೇ ಸಿಗ್ತಾ ಇರಲ್ಲ, ಎಲ್ಲ ಸೆಟ್ ಆಗಿದೆ, ಅವನು ಒಂದು ಮರ್ತೋಯ್ತಂತೆ, ಎಂಗೇಜ್ಮೆಂಟ್ ಆದಮೇಲೆ ಒಂದು ಮರ್ತೋಯ್ತಂತೆ ಯಾವ ಕಂಪ್ನಿ ಅಂತ ಕೇಳೋಕ್ಕೆ. ಬೇಗ ಬೇಗ ಮಾಡಿಬಿಟ್ಟಿದ್ದಾರೆ. ಆ ಕಂಪ್ನಿ ಕೇಳಿದ್ದಕ್ಕೆ ಆ ಕಂಪ್ನಿಗೂ ನನಗೂ ಆಗಬರಲ್ವಂತೆ. ಏನಕ್ಕೆ ಆಗಬರಲ್ಲ, ಅದೇನೋ ಕಂಪ್ನಿ ಸರಿಗೆ ನಡೆಸ್ತಾ ಇಲ್ಲ ಅವರು, ದೊಡ್ಡ ಕಂಪ್ನಿ, ಈ ಕಂಪ್ನಿ ಇರಬೇಕಾಗಿತ್ತು. ಇಂಥ ಪ್ರಶ್ನೆಗಳು ನನಗೆ ಬಂದಾಗ ನನಗೆ ಎಷ್ಟು ಕೋಪ ಬಂದಿದೆ ಅಂದರೆ, ಇವಕ್ಕೆಲ್ಲ ಯಾಕೆ ಮದುವೆ ಬೇಕು ಅಂತ. ಮದುವೆನ ಕಂಪ್ನಿ ಜೊತೆ ಆಗ್ತವ್ರೋ ಹುಡುಗಿ ಜೊತೆ ಆಗ್ತವ್ರೋ ಗೊತ್ತಾಗ್ತಾ ಇಲ್ಲ ನನಗೆ. ಇಂಥ ಒಂದು ವಿಚಾರ, ಅದೇ ಕಾಂಬಿನೇಷನ್ ಇದು, ಇದೇ ಕಾಂಬಿನೇಷನ್. ಅರ್ಥ ಆಯ್ತಾ? 8 ಟೆಕ್ನಿಕಲ್ ಸೈಡ್ ಇರ್ತಾರೆ, ಸಾಫ್ಟ್ವೇರ್ ಸೈಡಲ್ಲಿ ಇರ್ತಾರೆ, ಮೆಕ್ಯಾಟ್ರಾನಿಕ್ಸ್ ಸೈಡಲ್ಲಿ ಇರ್ತಾರೆ. 8, 10 ನಿರ್ಣಯ ಮಾಡಲ್ಲ. ಈ ಎಪಿಸೋಡು ನಿಮ್ಮ ಮಗನಿಗೆ ಹಾಕಿ ಅಟ್ಲೀಸ್ಟು ಮೈಂಡ್ ಚೇಂಜ್ ಆಗಿ ಬೇಗ ಮದುವೆ ಆಗೋಣ, ಸಿಕ್ಕಿದ್ದಿರಲಿ ಅಂತ ಹೇಳ್ಕೋಬೇಕು. ಏನು ಹುಡುಕ್ತಾನೆ ಇರ್ತಾರೆ ಕೆಲವರೆಲ್ಲ. ಆ ಮನೇಲಿರ್ತಕ್ಕಂಥ ಪೇರೆಂಟ್ಸು ಇರ್ತಾರೆ, ಒಂದು 150 ಹುಡುಕಿರ್ತಾರೆ. ಆ 1ನೇದ್ರಲ್ಲಿ ಏನು ಬದಲಾವಣೆ, 150ನೇದ್ರಲ್ಲಿ ಏನು ಬದಲಾವಣೆ ಹುಡುಗಿರು ಅಂತ ನಂಗೆ ಅರ್ಥನೇ ಆಗಲ್ಲ. ಏನು ಉದ್ದ ಇರ್ತಾರೆ, ಕುಳ್ಳ ಇರ್ತಾರೆ, ದಪ್ಪಗಿರ್ತಾರೆ, ಕರ್ರಗಿರ್ತಾರೆ, ಬೆಳ್ಳಗಿರ್ತಾರೆ, ಸಂಬಳ 10,000 ರೂಪಾಯಿ ಕಮ್ಮಿ ತಗೋಬೋದು, 10,000 ರೂಪಾಯಿ ಜಾಸ್ತಿ ತಗೋಬೋದು, ಮನೆತನ ಏನು ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅಂಥವ್ರದ್ದೇ 90% ನೋಡಿದ್ದೀನಿ ಡಿವೋರ್ಸ್ಗೆ ಹೋಗಿರುತ್ತೆ. ಅತೀ ನೋಡೋವ್ರದ್ದೇ ವೈವಾಹಿಕ ಜೀವನ ಹಾಳಾಗಿದೆ. ಯಾಕೆ ಅಂದರೆ ಅವರ ಗ್ರಹಗಳು ಹಾಳು ಮಾಡೋಕ್ಕೆ ಅಂತಲೇ ಅತಿ ತೋರಿಸ್ತವೆ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ 5 to 6 ಒಳಗಡೆ ಡಿಸಿಷನ್ ತಗೊಂಡಿರೋದು ಒಳ್ಳೆಯದು. ಇನ್ನೊಂದೇನು ಅಂತಂದರೆ, ತುಂಬ ಈ ಕಾಂಪೌಂಡರ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಈ ಕಾಂಬಿನೇಷನ್ ಬರಬೇಕು ಅಂತ. ಈ ಕಾಂಬಿನೇಷನ್ ಮೇಲೇ ತುಂಬಾ ಇದು ಯಾವುದೋ ಒಂದು ಮೊನ್ನೆ ಮೂವಿ ತೋರಿಸಿದ್ರು, ಯಾವುದದು ಸೋ ಅಂತ ಯಾವುದೋ, ಅಲ್ಲೊಬ್ಬ ಯಾರೋ ಗುರೂಜಿ ಬರ್ತಾನೆ. ಆ ಗುರೂಜಿನ ಹೆಂಗೆ ತೋರಿಸಿದ್ದಾರೆ ಅಂದರೆ ಅದರಲ್ಲಿ ಸುಳ್ಳು ಅಂತಲೇ ತೋರಿಸಿದ್ದಾರೆ. ಅವ್ನಿಗೆ ದೆವ್ವನೇ ಮಿಟ್ಕೊಂಡಿಲ್ಲ ಅಲ್ವಾ. ಇವನು ಗುರೂಜಿ ದೆವ್ವ ಇದೆ 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 ಇದೆ, ಅದು ಸ್ಟೋರಿ ಬೇರೆ, ಬಟ್ ಮೂಲ ಎಲ್ಲಿ ಹೊಡಿತಾ ಇದೆ, ಜ್ಯೋತಿಷ್ಯಕ್ಕೆ ಹೊಡಿತಾ ಇದೆ ಅಂತ ತುಂಬ ಜನ ಗೊತ್ತಿಲ್ಲ. ನಾವೆಲ್ಲ ನಗ್ತಾ ಇದ್ದೀವಿ. ಈ ಅಮೀರ್ ಖಾನ್ದು ಮೂವಿ ಬಂತಲ್ಲ PK ಅಂತ, ಅದನ್ನು ಹಿಂದೂ ಧರ್ಮಕ್ಕೆ ಹೊಡೆದಿದ್ದದು. ನಾವು ನಗ್ತಾ ಇದ್ದೀವಿ, ನಾವು ಹಿಂದೂಗಳೆಲ್ಲ ನಗ್ತೀವಿ ಈ ಮೂವಿಗಳೆಲ್ಲ ನೋಡಿ. ಅಲ್ಲಿ ಯಾರೋ ಮಾಟ ಮಂತ್ರ ಸುಳ್ಳು ಹೇಳೋನ್ನ ಕರ್ಕೊಂಬಂದು ಮಾಡಿದ್ರೆ ಆಯಿತು. ಟಿ ವಿಲಿ ಬರೋರು, ಟಿ ವಿಲಿ ಬರ್ತಾರೆ 7 ಗಂಟೆಗೆ ಅಂತಂದರೆ ಅಲ್ಲೇ ಹೇಳಿದ್ದಾರೆ. ಟಿ ವಿಲಿ ಬರೋರು ಯಾರೂ ಸರಿ ಇಲ್ಲ ಅಂತ ಮೂವಿಲಿ ಹೇಳಿದ್ದಾರೆ. ಯಾರಿಗೂ ದಮ್ಮಿಲ್ಲ ಈ ಥರ ಮಾತಾಡೋಕ್ಕೆ. ಯಾವ ಜ್ಯೋತಿಷಿಗಳು ಟಿ ವಿಲಿ ಬರೋರಿಗೆ ದಮ್ಮಿಲ್ಲ ಇದೆಲ್ಲ ಮಾತಾಡೋಕ್ಕೆ. ನಾನು ಅಪೋಸ್ ಮಾಡ್ತೀನಿ ಅದನ್ನು. ಬಂದು ನನ್ನ ಹತ್ರ ಬೇಕಾದ್ರೆ ದೆವ್ವ ಹಿಡ್ದಿದೆ ಇಲ್ವ, ನಾನು ಬೇಕಾದ್ರೆ ಪ್ರಶ್ನೆಶಾಸ್ತ್ರ ಕೇಳ್ತೀನಿ. ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ದಟ್ ವೆದರ್ ದೆರ್ ಇಸ್ ಸ್ಪಿರಿಟ್ಸ್ ಆರ್ ನಾಟ್. ಸ್ಪಿರಿಟ್ಸ್ ಇರುತ್ತೆ, ಬಟ್ ಅದರದ್ದು ಎನರ್ಜಿ ಲೋ ಇರುತ್ತೆ. ದೇರ್ ಆರ್ ಮೆನಿ ಸ್ಪಿರಿಟ್ಸ್ ಇನ್ ದಿ ವರ್ಲ್ಡ್, ಲೋ ಇರುತ್ತೆ ಎನರ್ಜಿ. ಸುಮ್ಮನೆ ಇದರಲ್ಲಿ ಯಾರೋ ಒಬ್ಬರದ್ದು ತೋರಿಸ್ಬಿಟ್ಟು ಗುರೂಜಿ ಅಂತ ತೋರಿಸ್ಬಿಟ್ಟು ಎಲ್ಲರೂ ಅಲ್ಲಿರೋರೆಲ್ಲ ಗುರೂಜಿ 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 ಅಂತ ನಮಸ್ಕಾರ ಮಾಡೋದು. ಅವನೊಬ್ಬನಿಗೆ ಗೊತ್ತು, ಪೆಚಾಡ್ತವ್ರು ಅವನ್ನೆಲ್ಲ, ದೆವ್ವ ಇಲ್ಲ ಏನಿಲ್ಲ, ಏನೇನೋ ವಿಚಿತ್ರ, ಅದು ಕೊಡಿಸಿ ಇದು ಕೊಡಿಸಿ ಏನೇನೋ ಅದರಲ್ಲಿ. ಇದರಲ್ಲಿ ಏನು ತಿಳುವಳಿಕೆ ಅಂತಂದರೆ, ನಾವೆಲ್ಲ ನಗ್ತಾ ಇದ್ದೀವಿ. ಅದು ಮೂವಿ ಇರ್ಬೋದು, ಮಾಡಿರ್ಬೋದು, ಆದರೆ ಮೂಲ ಏನಾಯ್ತು ಅದರಲ್ಲಿ? ಕೊನೆಗೆ ಆಚೆ ಬಂದವರೇನೋ, ಜ್ಯೋತಿಷ್ಯ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವ್ನು ದೆವ್ವ ಹಿಡ್ದೇ ಇಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಅಲ್ಲಿ ಕನ್ಕ್ಲೂಷನ್ ಗೊತ್ತಾಯ್ತಲ್ಲ. ಈಗ ನಾನು ಹೇಳಿದ್ರು ಅದೇ ಬರ್ತದೆ ಮೈಂಡ್. ಅದಕ್ಕೆ ಜ್ಯೋತಿಷ್ಯನ ಮಾತಾಡಿದ್ರೆ ಕೆಳಗಡೆ ಕಮೆಂಟ್ಗಳು ಲೈನಾಗಿ ಹೋಗ್ತಾವಲ್ಲ, ಬುರುಡೆ, ಇವನ್ ಭವಿಷ್ಯ ಇವನಿಗೆ ಗೊತ್ತಿಲ್ಲ. ಕಾಮನ್ ಕ್ವಶನ್ಸ್ ಕಮೆಂಟ್ಸು ನಮ್ಮ ಈ ಯೂಟ್ಯೂಬ್ಗಳಲ್ಲಿ ಇರ್ತಾವಲ್ಲ, ಏನಂತಾರೆ ಈ ವಾಟ್ಸಪ್ ಯೂನಿವರ್ಸಿಟಿ, ಯೂಟ್ಯೂಬ್ ಯೂನಿವರ್ಸಿಟಿಗಳಲ್ಲಿ ಕಾಮನ್ ಕಮೆಂಟ್ಸು ಇವನ್ ಭವಿಷ್ಯ ಇವನಿಗೆ ಗೊತ್ತಿಲ್ಲ. ಅದು ಏನು ಗೊತ್ತಾಗಬೇಕು, ಬರ್ರಪ್ಪ ನಾನೇ ತೋರಿಸ್ತೀನಿ. ಒಬ್ಬ ಡಾಕ್ಟ್ರ್ ಆದವನು
ಡಾಕ್ಟ್ರ್ ಭವಿಷ್ಯ ಗೊತ್ತಾ ಅಂತಂದರೆ ಅವ್ನಿಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಅವ್ನು ಹೊಟ್ಟೆ ಒಳಗಡೆ ಏನು ನಡೀತಾ ಇದೆ ಅಂತ? ಯಾಕೆ ಡಾಕ್ಟ್ರುಗಳಿಗೆ ಯಾರಿಗೂ ಕ್ಯಾನ್ಸರ್ ಬರಲ್ವಾ? ಡಾಕ್ಟ್ರುಗಳಿಗೆ ಯಾರಿಗೂ ತಲೆನೋವು ಬಂದಿಲ್ವಾ? ಡಾಕ್ಟ್ರುಗಳಿಗೆ ಯಾರಿಗೂ ಜ್ವರ ಬಂದಿಲ್ವಾ? ಹಾಗಿದ್ರೆ ಡಾಕ್ಟ್ರ್ ಹತ್ರ ಹೋಗ್ಬಿಡ್ತೀವಿ, ಏನೋ ನೀನು ಡಾಕ್ಟ್ರ್ ಆಗಿಬಿಟ್ಟು ನಿನ್ನ ಕಾಯಿಲೆ ನಿನಗೆ ಗೊತ್ತಿಲ್ವಲ್ಲ, ನಿನ್ಗೆ ಏನು ಬರುತ್ತೆ ನಿನಗೆ ಗೊತ್ತಿಲ್ವ ಅಂತ ಹೇಳೋಕ್ಕಾಗತ್ತಾ? ಎಷ್ಟೋ ಡಾಕ್ಟ್ರಿಗೆ ಮಕ್ಕಳಿಲ್ಲ, ನನ್ನ ಹತ್ರ ಬಂದಿದ್ದಾರೆ ಡಾಕ್ಟ್ರುಗಳು. ಎಷ್ಟೋ ಡಾಕ್ಟ್ರುಗಳಿಗೆ ಮಕ್ಕಳಿಲ್ಲ, ಏನೋ ಗ್ರಹಗಳು ಏನಾದ್ರು ಸಮಸ್ಯೆ ಕೊಟ್ಟಿದ್ದಾವ ಅಂತ ನೋಡ್ಕೊಂಬಿದ್ದಾರೆ. ಟಾಪ್ ಪೊಸಿಷನಲ್ಲಿದ್ದಾರೆ. ನಾನು ಯಾವ ಹಾಸ್ಪಿಟ್ಲ್ ಅಂತ ಹೇಳಲ್ಲ, ಕಮ್ಮಿ ಅಂದರೂ 8 ಜನ ಬಂದಿದ್ದಾರೆ ಡಾಕ್ಟರ್ಸ್ ಓದಿರೋರು. ನಾವು ಹೆಂಗೆ ಟ್ರೈ ಮಾಡಿದ್ವಿ, ಎಲ್ಲ ಟ್ರೈ ಮಾಡಿದ್ವಿ, ನಂದೆಲ್ಲ ನಾರ್ಮಲ್ ಬರ್ತಾ ಇದೆ, ಬಟ್ ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಕನ್ಸೀವ್. ನಾನು ಎಲ್ಲರೂ ನೋಡ್ತಾ ಇದ್ದೆ, ಬಟ್ ನಿಮ್ಮದು ಕರೆಕ್ಟ್ ಅನ್ನಿಸ್ತು, ನಿಮ್ಮದು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಹೇಳ್ತೀರ, ಅದಕ್ಕೆ ಬಂದೆ. ಐ ವಾಂಟೆಡ್ ಟು ಚೆಕ್ ವಿತ್ ಯು. 3-4 ದೊಡ್ಡ ಹಾಸ್ಪಿಟಲ್ಸಿಂದ ಬಂದಿದ್ದಾರೆ ಡಾಕ್ಟರ್ಸ್. ಅವರೇ ಸ್ವತಃ ಮದುವೆ ಆಗಿದ್ದಾರೆ, 10 ವರ್ಷ ಆಯಿತು, ಮಕ್ಕಳಿಲ್ಲ. ಮೆಡಿಕಲಿ ಐ ಹ್ಯಾವ್ ಚೆಕ್ಡ್ ಎವ್ರಿಥಿಂಗ್, ದೇರ್ ಈಸ್ ನಥಿಂಗ್. ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ ಲಿಸ್ಟಲ್ಲಿ, ಇವ್ರಿಗೆ ಅದು ಈಸ್ಟ್ರೋಜನ್ ಪ್ರಾಬ್ಲಮ್ಮು, ಇವ್ರಿಗೆ ಫೆಲೋಪಿನ್ ಟ್ಯೂಬ್ ಬ್ಲಾಕ್ ಆಗಿದೆ, ಇವ್ರಿಗೆ ಎಗ್ ಸ್ವಲ್ಪ ನಿಲ್ತಾ ಇಲ್ಲ, ಗರ್ಭಕೋಶದಲ್ಲಿ ವೀಕ್ ಇದೆ, ಮತ್ತು ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ಮೋರ್ ದ್ಯಾನ್ 20,000 ಇಲ್ಲ. ಇದೆಲ್ಲ ನಾನು ಹೇಳ್ತೀವಿ. ನಮ್ಮದ್ರಲ್ಲಿ ಯಾವುದೂ ಆ ಥರ ಪ್ರಾಬ್ಲಮ್ ಇಲ್ಲ, ಆದರೂ ಆಗ್ತಾಯಿಲ್ಲ. ಇದೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ನನ್ನ ಹಾರೋಸ್ಕೋಪ್ ತೋರಿಸ್ದೆ, ಈ ಕಾಂಬಿನೇಷನ್ ಬಂದರೆ ದೇರ್ ಈಸ್ ನೋ ಚೈಲ್ಡ್ ಬರ್ತ್, ಈ ಥರ ಇದೆ. ಸೊ ಯು ಹ್ಯಾವ್ ಟು ವೆಯ್ಟ್ ಫಾರ್ ನೆಕ್ಸ್ಟ್ ದಶದಲ್ಲಿ ಇದೆ ಅಂದರೆ ಇದೆ. ಅದಕ್ಕೆ ನಾನು ಎಲ್ಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಫಸ್ಟು ಜ್ಯೋತಿಷ್ಯನ ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ. ಆ ಮೂವಿ ಫನ್ನಿಗೆ ತೋರಿಸಿದಾರೋ ಬಿಟಾಕಿ, ಅದರದ್ದೇ ಫೈನಲ್ ಅಲ್ಲ. ಫನ್ನಿಗೆ ಏನು ಬೇಕಾದ್ರೂ ತೋರಿಸ್ಬೋದು, ಅದು ಒಂದು ಇದು ಸ್ಕ್ರಿಪ್ಟ್. ಅದು ಆ ಸ್ಕ್ರಿಪ್ಟಲ್ಲಿ ಗುರೂಜಿ ಅಂತ ತಗೊಂಡು ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ ಅದು. ಆದರೆ ಅದರಿಂದ ನೀವು ಕ್ಯಾರಿಡ್ ಅವೇ ಏನಾಗೋದು ಬೇಡ, ಹಿಂಗೆ ಹೀಗೆ ಅಂತ. ಆ ಕ್ಯಾರಿಡ್ ಅವೇ ಆಗಿ ಕೆಳಗಡೆ ಎಲ್ಲ ಕಮೆಂಟು, ಇವನ ಭವಿಷ್ಯ ಅವ್ನಿಗೆ ಗೊತ್ತಾ ಅಂತ. ಡಾಕ್ಟ್ರ್ ಹೋಗಿದ ತಕ್ಷಣ ಅವನ ಆರೋಗ್ಯ ಅವ್ನಿಗೆ ಗೊತ್ತಾ ಅಂತ ಕೇಳ್ದಂಗೆ ಆಯ್ತು ನೀವು. ಕರೆಕ್ಟಾ? ಅದು ಮೈಂಡ್ ಸೆಟ್ ಆಗಿದೆ ಆ ಥರ. ಈಗ ಜ್ಯೋತಿಷ್ಯದಲ್ಲಿ ಇವನ ಭವಿಷ್ಯ ಅವ್ನಿಗೆ ಗೊತ್ತಾ ಅನ್ನೋದಕ್ಕೆ ಅವ್ರಿಗೆ ಒಂದು ಕೇಳ್ತಕ್ಕಂಥ ಒಂದು ವರ್ಡ್ಸ್ಗೆ ಸಂಬಂಧವೇ ಇಲ್ಲ. ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ ಅಂದಮೇಲೆ ಭವಿಷ್ಯ ಏನು ಗೊತ್ತಾಗುತ್ತೆ? ಏನಿದೆ ಅದು ತಿಳ್ಕೊಳ್ಳೋದು ಜ್ಯೋತಿಷ್ಯ, ಏನಿದೆ ಅದನ್ನು ತಿಳ್ಕೊಳ್ಳೋದು ಜ್ಯೋತಿಷ್ಯ. ಏನು ಅವಾಯ್ಡ್ ಮಾಡೋಕ್ಕಾಗುತ್ತೆ? ಆಯ್ತಪ್ಪ, ಇವತ್ತು ಯಾರೋ ಒಬ್ರು ಜೈಲಿಗೆ ಹೋದ್ರಲ್ಲ, ಯಾರೋ ಕೊಲೆ ಮಾಡಿ, ಎಲ್ಲೋ ಜ್ಯೋತಿಷ್ ಹತ್ರ ಹೋಗ್ಬಿಟ್ರಂತೆ, ಪೂಜೆ ಮಾಡಿಸ್ಬಿಟ್ರಂತೆ, ಎಲ್ಲ ಸರೋಯ್ತಂತೆ. ಇವಾಗ ಮತ್ತೆ ವಾಪಸ್ ಹೋದ್ರಲ್ಲ, ಇದಕ್ಕೇನಂತಾರೆ? ಬಡ್ಕೊಂಡಿದ್ದು. ಈ ದೇವಸ್ಥಾನಕ್ಕೆ ಬಂದರು, ಈ ದೇವಸ್ಥಾನಕ್ಕೆ ಬಂದು ಅವರಿಗೆ ಬಿಡುಗಡೆ ಆಯಿತು, ಬೇಲ್ ಸಿಕ್ತು ಅಂದರು. ಈಗ ಮತ್ತೆ ವಾಪಸ್ ಹೋದ್ರಲ್ಲ, ಆ ದೇವ್ರು ಏನು ಮಾಡ್ತು? ದೇವ್ರು ಕೂತ್ಕೊಂಡು ನಿಮಗೆ ಬೇಲ್ ಕೊಡಿಸೋದು ಇದು ಮಾಡೋದಲ್ಲ. ಆಲ್ರೆಡಿ ಅವರ್ ಲೈಫ್ ಈಸ್ ಪ್ರೀ ರಿಟರ್ನ್ ಆಗೋಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮಗೆ ಸಮಸ್ಯೆ ಬರುತ್ತೆ ಅಂತಂದರೆ ನಾವು ಇಲ್ಲಿ ಇವರಿಂದ ಸಮಸ್ಯೆ ಬರುತ್ತೆ, ಅವರಿಂದ ಅಂತಲ್ಲ, ಹಿಂದ್ಗಡೆಯಿಂದ ಏನೋ ಸಮಸ್ಯೆ ಬಂದುಬಿಟ್ಟಿರುತ್ತೆ, ಪಕ್ಕದವರಿಂದನೇ ಬಂದುಬಿಟ್ಟಿರುತ್ತೆ. ಸಮಸ್ಯೆ ಬರೋದೇ ಇದ್ದರೆ ಬರೆದಿದ್ಮೇಲೆ ಅದನ್ನೇ ಕರ್ಮ ಅಂತ ಕರಿತೀವಿ. ನಾವುಗಳೆಲ್ಲ ಮಾತಾಡ್ತೀವಷ್ಟೇ, ಆಗು ಹೋಗುಗಳನ್ನು ಮಾತಾಡ್ತೀವಷ್ಟೇ. ಇವತ್ತು ಯಾರೋ ಧರ್ಮಸ್ಥಳದಲ್ಲಿ ಬುರುಡೆ ಬಂದಿದ್ದಲ್ಲ, ಅವನು ಆ ಥರ ಕರ್ಮ ಇತ್ತು, ನೀನು ಹೋಗಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು, ನೀನು ಚೀತಿ ಅಂತ ಉಗಿಸ್ಕೋಬೇಕು, ನೀನು ಜೈಲಿಗೆ ಹೋಗಬೇಕು ಅಂತ ಬರೆದಿಟ್ಟಿದೆ. ಇಲ್ಲಾಗಿಲ್ಲ ಅಂದರೂ ಕೂಡ ಅವನು ಎಲ್ಲರೂ ಬೇರೆ ಕಡೆ ಕದ್ಬಿಟ್ಟಾರು ಜೈಲಿಗೆ ಹೋಗ್ತಾ ಇದ್ದ. ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಧ್ಯಾನ ಮಾಡಿ ಕಮ್ಮಿ ಆಗುತ್ತೆ. ಅಂದರೆ ಅದನ್ನು ಮಾಡೋಕ್ಕೆ ಪ್ರಚೋದನೆ ಮಾಡಲ್ಲ. ಯಾಕೆ ಮಂತ್ರದಿಂದ ಮಾವಿನಕಾಯಿ ಉದುರುತ್ತೆ ಅಂತಲ್ಲ ರೀ, ನಾವು ಮಂತ್ರಗಳನ್ನ ಹೇಳ್ತಾ ನಮಗೆ ಸಾತ್ವಿಕ ಭಾವನೆ ಬರಲಿ ಅಂತ. ನಮ್ಮ ಋಷಿಮುನಿಗಳಾಗಲಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ಪಕ್ಕ ಹೇಳ್ತೀನಿ ಏನು ಹೇಳಿದ್ದಾರೆ ಅಂತ. ಹಣೆ ಬರನ ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಹಣೆ ಬರದಲ್ಲಿ ಆಗ್ತಕ್ಕಂಥ ಕೆಟ್ಟ ಘಟನೆಗಳನ್ನು ನಮ್ಮ ಮನಸ್ಸನ್ನು ನಿಯಂತ್ರಿಸ್ಕೊಂಡು ಕಮ್ಮಿ ಮಾಡ್ಕೋಬೋದು. ಕೊಲೆ ಮಾಡೋದು ಇರುತ್ತೆ ಮೈಂಡಲ್ಲಿ. ಎಷ್ಟೋ ಜನ ಟಿ ವಿಲಿ ನೋಡ್ತೀವಿ, ಅವನ ದ್ವೇಷಕ್ಕೆ ಇವನ ದ್ವೇಷಕ್ಕೆ ಕೊಲೆ ಮಾಡ್ತಾರೆ. ಅವನದಿದೆ ಅಂತ ಅಂದ್ಕೊಳ್ಳೋಣ, ಅದಿದ್ದರೆ ಇವನು ಸಾತ್ವಿಕ ಭಾವನೆನ ಬೆಳೆಸ್ಕೊಂಡ್ರೆ, ಅವನಿಗೆ ಹೊಡಿಬಾರ್ದು, ಒಂದು ಸಣ್ಣ ಬ್ಲೇಡ್ ಹಿಂಗೆ ಕುಯ್ಕೊಂಡ್ರೆ ನಂಗೆ ನೋವುತ್ತೆ, ಅವನಿಗೊಂದು ಮೊಚ್ಚಲ್ಲಿ ಹೊಡೆದ್ರೆ ಎಷ್ಟು ನೋವುತ್ತೆ, ಅವನ ಜೀವ ನನ್ನ ಜೀವ ಎಷ್ಟು ಇಂಪಾರ್ಟೆಂಟು, ಅವನ ಜೀವ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ನಾನು ನಾಳೆ ಬದುಕಬೇಕು, ನಾಳೆ ಬೆಳಿಗ್ಗೆ ಎದ್ದು ಮಸಾಲೆ ದೋಸೆ ತಿನ್ನಬೇಕು, ಸಾಯಂಕಾಲ ಮಸಾಲೆ ಪಾನಿಪುರಿ ತಿನ್ನಬೇಕು, ಇಂಥ ಆಸೆ ಇಟ್ಕೊಂಡಿರೋದು ಅವನಿಗಿರಲ್ವಾ. ಕೊಲೆ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಬರೋದೇ ಸಾತ್ವಿಕತೆಯಿಂದ. ಆ ಸಾತ್ವಿಕತೆಯನ್ನು ತಗೊಳ್ಳೋದೇ ಮಂತ್ರಗಳಿಂದ.
ಅದನ್ನು ತಿಳ್ಕೊಳ್ಳೋದೇ ಜ್ಯೋತಿಷ್ಯದಲ್ಲಿ. ಇಷ್ಟು ಜನ ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಯೋತಿಷ್ಯ ಏನು ಅಂತ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ, ಏನಿದೆ ಏನಿಲ್ಲ ಅರ್ಥ ಆಗ್ಬಿಡುತ್ತೆ. ಸಾತ್ವಿಕತೆ ಬರೋದೇ ಮಂತ್ರಗಳಿಂದ. ಮಂತ್ರ ಹೇಳ್ಬಿಡ್ತಾರೆ ಹಂಗೆ ಹಿಂಗೆ. ಮಂತ್ರ ಹೇಳಿದ್ರೇ, ಮಂತ್ರ ಅಂದರೆ ಮನಸ್ಸನ್ನು, ಥ್ರ ಅಂದರೆ ಕಂಟ್ರೋಲ್. ವೆನ್ ಯು ಡೂ ಮಂತ್ರಾಸ್, ಮೈಂಡ್ ಕಂಟ್ರೋಲ್ಸ್. ಆವಾಗ ನಮಗೆ ಇನ್ನೊಬ್ರಿಗೆ ಹಿಂಸೆ ಕೊಡಬೇಕು, ಅವನ ಹತ್ರ 10 ಲಕ್ಷ ಹೊಡೆದ್ರೆ ನನಗೆ ಆಮೇಲೆ ಏನಾದರೂ ಆಗ್ಬಿಟ್ರೆ ಇವೆಲ್ಲ ಭಯ ಬರುತ್ತೆ. ಭಯ ಬರೋದ್ರಿಂದ ಕರ್ಮ ಚೇಂಜ್ ಆಗಲ್ಲ, ಕರ್ಮದ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಸರಿ ಗುರುಜಿ, ಸಮಯ ಮುಗೀತು. ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ, ಸೆಪ್ಟೆಂಬರ್ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ಸೊ ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಜೊತೆಗೆ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ವಿಶ್ವದೆಲ್ಲೆಡೆಯಿಂದ ಬಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.